ಹಲೋ ಎವ್ರಿವಾನ್, ಇವತ್ತು ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಥರ ಕಪ್ಪಲ್ಲಿ 4 ಲೋಟ ನೀರು ಹಾಕಿದ್ದೀನಿ. ಸೊ ಅದೇ ಕಪ್ಪಿನ ಅಳತೆಯಲ್ಲಿ ಸಕ್ಕರೆ ಹಾಕೋಣ. ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಆಯಿತು. 2.5 ಕಪ್ ಹಾಕೋಣ. ರುಚಿ ಇನ್ನೂ ಸ್ವೀಟ್ ಬೇಕು ಅನ್ನೋರಿಗೆ 3 ಕಪ್ ಹಾಕೋಬೋದು. ಸೊ ನಮ್ಗೆ 2 ಕಪ್ ಸಾಕು ಅಂದ್ಕೊಂಡಿದ್ದೀನಿ. ನೋಡೋಣ. ಇನ್ನೊಂಚೂರು ಕಾಲು, 2.5 ಅಲ್ಲ 2 ಕಾಲು ಅದರಷ್ಟು ಸ್ವಲ್ಪ ಹಾಕಿ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಸೊ ಸಿಮ್ಮಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಬಾಯ್ಲ್ ಆಗಲಿ. ಸೊ ಎಲ್ಲ ಪಾಕ ಆಗಲಿ. ನೀವು ನೋಡ್ತಿರ್ಬೋದು ಆಲ್ರೆಡಿ ಮೆಲ್ಟ್ ಆಗ್ತಾ ಇದೆ. ಸ್ವಲ್ಪ ಫಾಸ್ಟಲ್ಲಿ ಇಟ್ಟಿದ್ದೀನಿ. ಸೊ ಸ್ವಲ್ಪ ಮೆಲ್ಟ್ ಆಗಲಿ ಅಂತ. ಸೊ ಸ್ವಲ್ಪ ಬಿಸಿ ಆದಮೇಲೆ ಕೈ ಆಡಿ ಹಿಂಗೆ ಸುಮ್ಮನೆ ಕಚ್ಕೊಂಡ್ರಿ ಅಂತ ಕಚ್ಕೊಳ್ಳಲ್ಲ, ಬಟ್ ಸ್ಟಿಲ್ ಕೈ ಆಡಿ. ಆಲ್ಮೋಸ್ಟ್ ಸಕ್ಕರೆ ಮೆಲ್ಟ್ ಆಗಿದೆ. ಅದಕ್ಕೆ ಒಂದು 3 ಏಲಕ್ಕಿನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಆಮೇಲೆ ಬೇಕಾದ್ರೆ ತೆಕ್ಕೋಬೋದು ಸಿಪ್ಪೆನ. ಸೊ ಇದ್ರ ಜೊತೆ ಸ್ವಲ್ಪ ಚೆನ್ನಾಗಿ ಕುದೀಲಿ. ಸೊ ಅದು ಫ್ಲೇವರೆಲ್ಲ ಬಿಟ್ಕೊಳ್ಳಿ. ಸೊ ಚೆನ್ನಾಗಿ ಪಾಕ ಆಗುತ್ತೆ ಕುದೀತಾ ಕುದೀತಾ. ವಿಲ್ ಸಿ ಹೌ ಇಟ್ ಟರ್ನ್ಸ್ ಇನ್ ಸಮ್ ಟೈಮ್. ಮೀಡಿಯಮ್ ಫ್ಲೇಮಲ್ಲೇ ಒಂದು ಮಿನಿಮಮ್ 10 ಮಿನಿಟ್ಸ್ ಬೇಕು ಸ್ವಲ್ಪ ತಿಕ್ಕಾಗೋದಕ್ಕೆ. ಸೊ ಪಾಕ ರೆಡಿ ಆಗುತ್ತೆ. ಸೊ 10 ನಿಮಿಷ ಆದಮೇಲೆ ಅದರದ್ದು ಕಂಡೀಷನ್ ಹೇಗಿದೆ ಅಂತ ಚೆಕ್ ಮಾಡೋಣ. ಸೊ ಮೀನ್ ವೈಲ್ ಗುಲಾಬ್ ಜಾಮೂನ್ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಒಂದು 175 ಗ್ರಾಮ್ ಆಗೋಷ್ಟು ಮಾಡ್ತಿರೋದು. ಸೊ ಚಿಕ್ಕ ಪ್ಯಾಕೆಟೇ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಗಂಟಿರುತ್ತಲ್ಲ, ಫಸ್ಟ್ ಅದನ್ನೆಲ್ಲ ಪುಡಿ ಮಾಡ್ಕೊಳ್ಳೋಣ. ಸೊ ದ್ಯಾಟ್ ಉಂಡೆ ಮಾಡಿದಾಗ ಅದು ಹಾಗೆ ಇಲ್ಲದೆ ಇರಲಿ ಅಂತ. ಇದು ಅಕಸ್ಮಾತ್ ಗಂಟಿದ್ರೆ, ಗಂಟೇನಿಲ್ಲ ಅಂದರೆ ಸಹಜವಾಗಿ ಯು ಕ್ಯಾನ್ ಪ್ರೊಸೀಡ್ ವಿತ್ ನೆಕ್ಸ್ಟ್ ಸ್ಟೆಪ್ಸ್. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಮೊದಲನೇದಾಗಿ ಬೇಡ 2 ಸ್ಪೂನ್ಸ್ ಹಾಕ್ಕೊಳ್ಳೋಣ. ನೀವು ಹೋಮ್ ಮೇಡ್ ತುಪ್ಪಾರ ಹಾಕ್ಕೋಬೋದು, ಪ್ಯಾಕೆಟ್ ತುಪ್ಪಾರ ಹಾಕ್ಕೋಬೋದು, ಆ್ಯಸ್ ಯು ವಿಶ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪನ. ನಾವು ಸಕ್ಕರೆ ತೊಗೊಂಡಿದ್ದಲ್ಲ ಅದೇ ಅಳತೆದಲ್ಲಿ ಒಂದು 3/4 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು. ಸೊ ಸುಮ್ಮನೆ ಚಿಟಿಕೆಗೆ ಒಂದು ತೊಟ್ಟು ಕೈಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರೋದು. ಚೂರು ಚೂರೆ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಸೊ ಅಳತೆ ಗೊತ್ತಾದರೆ ಮಿಸ್ ಆಗಿಬಿಟ್ರೆ ಕಷ್ಟ. ಸೊ ಲೆಟ್ಸ್ ಟೇಕ್ ಅ ಲಿಟಲ್ ಆಫ್ ಆ್ಯಂಡ್ ಲಿಟಲ್. ಸ್ವಲ್ಪ ನೀರು ಹಾಕೋತಿದ್ದೀವಿ. ಸೊ ಅರ್ಧ ಕಪ್ನಲ್ಲಿ ಇಷ್ಟು ಮಿಕ್ಕಿದೆ ಸಾಕು ಅಂದ್ಕೊಂಡು ಸೊ ಸ್ವಲ್ಪ ನೀರು ಹಾಕ್ತಿರೋದು ಅದಕ್ಕೆ. ಈ ಕಡೆ ಪಾಕ ರೆಡಿ ಆಗ್ತಾ ಇದೆ, ಇನ್ನೂ ಬಾಯ್ಲ್ ಆಗ್ತಾ ಇದೆ. ಸೊ ಮೀಡಿಯಮ್ ಫ್ಲೇಮಲ್ಲೇ ಬಾಯ್ಲ್ ಮಾಡ್ತಿದ್ದೀನಿ. ಸೊ ಈ ಜಾಮೂನ್ ಹಿಟ್ಟನ್ನ ನಾವು ಚಪಾತಿ ಥರ ಚೆನ್ನಾಗಿ ನಾದೋದು ಬೇಡ. ಸೊ ನೀಡ್ ನಾಟ್ ಬ್ಲೆಂಡ್ ಟೂ ಮಚ್. ಮಿಕ್ಸ್ ಮಾಡಿದ್ರೆ ಸಾಕು. ಸ್ವಲ್ಪ ಗಂಟೆಲ್ಲ ತೆಗೆದು ಚೆನ್ನಾಗಿ ಚೂರೇ ಅಳತೆ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ತುಂಬ ಅಳ್ಕಾಗೋದ್ರೆ ನಿಮಗೆ ಮಾಡೋಕ್ಕಾಗಲ್ವಲ್ಲ ಜಾಮೂನು. ಸೊ ನೋಡ್ಕೊಂಡು ಚೂರೇ ಮಾಡ್ಕೊಳ್ಳಿ. ನಾದೋದು ಬೇಡ. ದಟ್ಸ್ ದ ಕೀ ಪಾಯಿಂಟ್ ಹಿಯರ್. ಒಂದು ತೊಟ್ಟು ಇಲ್ಲಾಂದರೆ 2 ಸ್ಮಾಲ್ ಸ್ಪೂನ್ಸಲ್ಲಿ ನಾವು ಚೆನ್ನಾಗಿ 1 ಸ್ಪೂನ್ ಇಲ್ಲ 2 ಸ್ಪೂನ್ ಮಿನಿ ಸ್ಪೂನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಹಾಗೆ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಸೊ ದ್ಯಾಟ್ ವಿಲ್ ಬಿ ಈಸಿ ಟು ಪ್ರೊಸೀಡ್ ನೆಕ್ಸ್ಟ್. ಯಾವುದೇ ಹಿಟ್ಟಾಗಲಿ ಸ್ವಲ್ಪ ನೆನಿಲೇಬೇಕು. ಸೊ ಇದೂ ಹಾಗೆ. ಲೆಟ್ಸ್ ವೇಟ್. ಓಕೆ. ಸೊ ಜೊತೆಗೆ ಒಂದು ಸ್ವಲ್ಪ ಕೇಸರಿನ ಒಂಚೂರೇ ಹಾಕ್ಕೊಂಡು 5 ನಿಮಿಷ ನೆನೆಸಿದ್ದೆ, ಅದನ್ನು ಹಾಕ್ತಾಯಿದ್ದೀವಿ ರುಚಿ ಬರಲಿ ಅಂತ. ಸೊ ಹಿಯರ್ ವಿ ಗೋ. ಅಷ್ಟೇ. ಸೊ ಬಾಯ್ಲ್ ಆಗ್ತಾ ಇದೆಯಲ್ಲ, ಹೇಗಿದ್ರು 5-7 ಮಿನಿಟ್ಸ್ ಆಯಿತು. ಸೊ ಇನ್ನೊಂದು 3 to 5 ಮಿನಿಟ್ಸ್ ಏನು ಬಾಯ್ಲ್ ಆಗುತ್ತೋ ಇದ್ರ ಜೊತೆಗೆ ಬಾಯ್ಲ್ ಆಗಲಿ. ಚೆನ್ನಾಗಿ ಕಲರ್ ಬರುತ್ತೆ, ಟೇಸ್ಟ್ ಬರುತ್ತೆ. ಇದು ಹೆಚ್ಚು ಕಮ್ಮಿ 15 ಮಿನಿಟ್ಸ್ ಪಾಕ ಮಾಡಿದ್ದಕ್ಕೆ ಈ ಕನ್ಸಿಸ್ಟೆನ್ಸಿ ಇದೆ. ಸೊ ಇಟ್ಸ್ ರೆಡಿ. ಸೊ ಆಫ್ ಮಾಡಿದ್ದೀನಿ. ಮೀನ್ ವೈಲ್ ಎಣ್ಣೆ ಹಾಕ್ಕೊಂಡು ಬಾಣಲೆಗೆ ಬಿಸಿಯಾಗೋದಕ್ಕೆ ಕಾಯ್ತಾ ಇದ್ದೀನಿ. ಸೊ ಹಿಟ್ಟು 15-20 ಮಿನಿಟ್ಸ್ ಆಯ್ತು ಇದು ಕೂಡ. ಸೊ ಚಿಕ್ಕದಾಗಿ ಉಂಡೆ ಮಾಡ್ಕೊತಿರೋದು. ಚೆನ್ನಾಗಿ ಕ್ಲೋಸ್ ಆಗಿದೆ, ಸೊ ದಟ್ ಹೊಡ್ಕೊಳ್ದೇ ಇರಲಿ. ಆಮೇಲೆ ನಾವು ಎಣ್ಣೆಗೆ ಫ್ರೈ ಮಾಡೋ ಟೈಮಲ್ಲಿ ಎಣ್ಣೆಯಲ್ಲಿ ಕರಿಬೇಕಾರೆ ಸೊ ಮೀಡಿಯಮ್ ಫ್ಲೇಮಲ್ಲೇ ಕರಿಬೇಕು. ಇಲ್ಲ ಅಂತಂದರೆ ಅದು ಹೊಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಮೋರ್ ಆಫ್ ಆಲ್ ಹೊಡ್ಕೊಳ್ಳೋದಿರಲಿ, ಅದು ಒಳಗಡೆ ಬೆಂದಿರೋದಿಲ್ಲ. ಸೊ ಮೇಲೆಲ್ಲ ಬ್ರೌನ್ ಆಗುತ್ತೆ, ಒಳಗಡೆ ನಿಮಗೆ ಹಿಟ್ಟಿಟ್ಟು ಹಾಗೆ ಸಿಗುತ್ತೆ. ಸೊ ಅದಾಗಬಾರ್ದು ಅಂತಲೇ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆದರೆ ಇಟ್ ವಿಲ್ ಬಿ ಗುಡ್. ಸೊ ಚೆನ್ನಾಗಿ ಉಂಡೆ ಮಾಡಾಕಿದೆ, ಎಲ್ಲೂ ಹೊಡ್ಕೊಂಡಿಲ್ಲ. ಸೊ ಒಂದೊಂದೇ ನಿಧಾನಕ್ಕೆ ಹಾಕ್ತಾ ಹೋಗಬೇಕು.
ಒಂದು ಸ್ವಲ್ಪ ಎಣ್ಣೆಲಿ ಹಾಕೋದಕ್ಕೆ ಭಯ. ನಿಧಾನಕ್ಕೆ ಒಂದು ಚೂರು ಹಾಕೋದು. ಸೊ ಎಷ್ಟು ಫೀಲ್ ಆಗುತ್ತೋ ಹೆಚ್ಚು ಕಮ್ಮಿ ಅಷ್ಟು ಹಾಕೋದು. ಸೊ ದಟ್ ಅದು ದಪ್ಪ ಆದಾಗ್ಲೂ ಸ್ಪೇಸ್ ಬೇಕಲ್ವಾ. ಸೊ ಲೆಟ್ ಇಟ್ ಬಾಯ್ಲ್. ನೋಡಿ ಹಾಕಿದ ತಕ್ಷಣ ಬಿಸಿಯಾಗಿದ್ದಕ್ಕೆ ಎಷ್ಟು ಬೇಗ ಕೆಂಪಾಗಿ ತಿರ್ಕೊಂಬಿಟ್ಟಿದೆ ನೋಡಿ. ಆಲ್ರೆಡಿ ಎಷ್ಟು ದಪ್ಪ ಆಗ್ತಿದೆ. ದಿಸ್ ಇಸ್ ಹೌ ದ ಗುಲಾಬ್ ಜಾಮೂನ್ ಮ್ಯಾಜಿಕ್ ವರ್ಕ್ಸ್. ಇಷ್ಟೇ ಇಷ್ಟ ಹಾಕಿದ್ರೆ ಅಷ್ಟಾಗುತ್ತೆ. ಅದಕ್ಕೆ ಚಿಕ್ಕ ಚಿಕ್ಕ ಉಂಡೆ ಮಾಡಬೇಕು. ಸಿ ಐ ಆಮ್ ಲವಿಂಗ್ ಇಟ್. ಸೊ ನೀವು ಎಷ್ಟೇ ಮಾಡಿದ್ರೂ ಲೈಟಾಗಿ ಏನಾದರೂ ಒಡ್ಕೋತಾ ಇದೆ, ಸ್ವಲ್ಪ ಓಪನ್ ಆಗಿತ್ತಿದೆ ಅಂತಂದರೆ ಇದಕ್ಕೆ ಇನ್ನೊಂದು ಟಿಪ್ಸ್ ಏನು ಅಂತಂದರೆ ನಮ್ಮಮ್ಮ ಹೇಳ್ತಿದ್ರು. ಸೊ ಈ ಜಾಮೂನ್ ಹಿಟ್ಟೇನು ರೆಡಿಮೇಡ್ ಇರುತ್ತಲ್ಲ ಅದ್ರ ಮೇಲೆ ಕಲ್ಸೋಕ್ಕಿಂತ ಮುಂಚೆ ಒಂಚೂರು ನಮ್ಮ ಮನೆಯಿಂದ ಮೈದಾ ಹಿಟ್ಟೇನಿರುತ್ತೆ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಯು ವಿಲ್ ನಾಟ್ ಗೆಟ್ ಈ ಥರ ಕ್ರ್ಯಾಕ್ಸ್ ಆಗಲಿ ಓಪನ್ ಆಗಲಿ ಹೀಗೆ ಲೈಟಾಗಿ ಆಗಲ್ಲ. ಸೊ ಚೆನ್ನಾಗಿ ಕಲರ್ ಬಂದಿದೆ. ಇನ್ನು ಸ್ವಲ್ಪ ಇಲ್ಲಿ ಆಗ್ತಾ ಇದೆ. ಇದನ್ನು ಸ್ವಲ್ಪ ಸೋಗಿಸಿ ಬಿಸಿಲೇ ಪಾಕಕ್ಕೆ ಹಾಕೋದು ಬೇಡ. ಸೊ ಲೆಟ್ಸ್ ವೇಟ್, ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಪಾಕಕ್ಕೆ ಹಾಕಿ ನೆನೆಸೋಣ. ಸೆಕೆಂಡ್ ರೌಂಡ್ ಹಾಕೋಣ ಈಗ. ಸೊ ಸೆಕೆಂಡ್ ರೌಂಡ್ ಇನ್ ಜಾಮೂನ್ ಇಸ್ ಗೆಟಿಂಗ್ ರೆಡಿ. ಈಗ ತಣ್ಣಗಾಗಿದೆ. ಸೊ ಪಾಕಕ್ಕೆ ಜಾಮೂನ್ ತಣ್ಣಗಾಗಿರೋದನ್ನ ಬಿಡೋಣ. ಸೊ ಇಟ್ ನೀಡ್ಸ್ ಸಮ್ 2-3 hours ಸ್ವಲ್ಪ ಸೋಕ್ ಆಗೋದಕ್ಕೆ. ಆಗ ರೆಡಿ ಟು ಸರ್ವ್. ಸೊ ಏಲಕ್ಕಿ ಸಿಪ್ಪೆದಿಗೆ ತೆಗಿಬೋದು, ಇಲ್ಲಾಂದರೆ ಹಾಗೆ ಬಿಟ್ಟರು ಬಿಡ್ಬೋದು. ಆ್ಯಸ್ ಯು ವಿಶ್ ಟು. ಟಡಾನ್, ರೆಡಿ ಟು ಸರ್ವ್. ನೀವು ಎಂಜಾಯ್ ಮಾಡಿ. ಸಿ ಯು.